ಕಾಫಿರ್ ಇದು 2019 ಅಲ್ಲಿ ಸೀರೀಸ್ ಆಗಿ OTT ನಲ್ಲಿ ರಿಲೀಸ್ ಮಾಡಿದ್ರು. ಅಷ್ಟಾಗಿ ಫೇಮಸ್ ಏನಾಗಿರ್ಲಿಲ್ಲ. ಸೊ ಇವಾಗ ಅದನ್ನ ಮೂವಿ ಆಗಿ ಕನ್ವರ್ಟ್ ಮಾಡಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮೂವಿ ಮಾಡಿ ಬಿಟ್ಟಿದ್ದಾರೆ ಅಂದ್ರೆ ಕತೆಗೆ ಅಷ್ಟೊಂದು ಐಪ್ ಇದೆಯಾ ಇಲ್ವಾ ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಇನ್ನೋಸೆಂಟ್ ಆಗಿರೋ ಒಬ್ಳು ಮಹಿಳೆ ಪಾಕಿಸ್ತಾನಿಂದ ಮಿಸ್ಟೇಕ್ ಆಗಿ ಇಂಡಿಯನ್ ಬಾರ್ಡರ್ ನ ಕ್ರಾಸ್ ಮಾಡ್ಬಿಡ್ತಾಳೆ. ಸೊ ಇಂಡಿಯನ್ ಮಿಲಿಟರಿ ಅವಳನ್ನ ಮಿಲಿಟೆಂಟ್ ಅನ್ಕೊಂಡು ಜೈಲಿಗೆ ಹಾಕ್ತಾರೆ. ಬಟ್ 8 ಇಯರ್ಸ್ ಆದ್ಮೇಲೆ ಒಬ್ಬ ಜರ್ನಲಿಸ್ಟ್ ಅವಳನ್ನ ವಾಪಸ್ ಪಾಕಿಸ್ತಾನ್ಗೆ ಕಳಿಸ್ಬೇಕು ಅಂತ ಕೋರ್ಟ್ ಅಲ್ಲಿ ಕೇಸ್ ಓಪನ್ ಮಾಡ್ತಾನೆ. ಅಷ್ಟಕ್ಕೂ ಆ ಜರ್ನಲಿಸ್ಟಿಗೂ ಆ ಮಹಿಳೆಗೂ ಏನ್ ಸಂಬಂಧ ಅಂಡ್ ಕೊನೆಗೆ ಅವಳು ಪಾಕಿಸ್ತಾನ್ಗೆ ಸೇರ್ಕೊಂಡ್ಲಾ ಇಲ್ವಾ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನ ಈ ಮೂವಿಲಿ ಮೋಹಿತ್ ರೈನಾ, ದಿಯಾ ಮಿಜ್ರಾ, ದಿಶಿತಾ ಜೈನ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ರಿಯಲ್ ಸ್ಟೋರಿನ ಇನ್ಸ್ಪೈರ್ಡ್ ಆಗಿ ಇಟ್ಕೊಂಡು ತೆಗ್ದಿದ್ದಾರೆ. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಲ್ಲ. ಮಾಸ್, ಸಸ್ಪೆನ್ಸ್, ಕ್ಯೂರಿಯಾಸಿಟಿ ಅಂಡ್ ಅಡ್ವೆಂಚರ್ ಈ ತರ ಜಾನ್ರ ಇಷ್ಟ ಪಡೋರಿಗೆ ಈ ತರ ಇಂಡಿಯಾ ಪಾಕಿಸ್ತಾನ್ ನೋವಾರ್ ಡ್ರಾಮಾ ಅಷ್ಟು ಇಷ್ಟ ಆಗ್ದಲೇನೂ ಇರಬಹುದು. ಅಂತವ್ರು ಸ್ಟಾರ್ಟಿಂಗ್ 20 ಮಿನಿಟ್ಸ್ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂತ ತೆಗ್ದಾಕ್ಬೋದು. ಬಟ್ ಸ್ವಲ್ಪ ಪೇಷನ್ಸ್ ಇಂದ ಒಂದು 30 ಮಿನಿಟ್ಸ್ ಮ್ಯಾನೇಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೋರಿ ಪ್ರೋಗ್ರೆಸ್. ಒಂದ್ಸಲ ಕೋರ್ಟ್ ಅಲ್ಲಿ ಕೇಸ್ ಓಪನ್ ಆದ್ಮೇಲೆ ಅಲ್ಲಿ ಬರುವಂತ ಫ್ಲಾಶ್ ಬ್ಯಾಕ್ ಸ್ಟೋರಿ ನಿಮ್ಮನ್ನ ಒಂದು ರೇಂಜ್ಗೆ ಎಂಗೇಜ್ ಮಾಡಿಸುತ್ತೆ. ಅದೇ ನೀವು ಲವ್ ಎಮೋಷನಲ್ ಸಿನಿಮಾ ಇಷ್ಟಪಡೋರಾಗಿದ್ರೆ ಇದರಲ್ಲಿರೋ ಕೋರ್ಟ್ ರೂಮ್ ಸೀನ್ಸ್, ಡೀಸೆಂಟ್ ಟ್ವಿಸ್ಟ್ ಅಂಡ್ ಫ್ಲಾಶ್ ಬ್ಯಾಕ್ ನ ನರೇಟಿವ್ ಮಾಡಿರೋ ರೀತಿ ಜೊತೆಗೆ ಎಮೋಷನ್ಸ್ ನ ಇಂಪ್ಯಾಕ್ಟ್ ಮಾಡೋ ರೀತಿ ನಿಮ್ಮನ್ನ ಈಸಿಯಾಗಿ ಕನೆಕ್ಟ್ ಮಾಡ್ಕೊಂಡು ಎಂಗೇಜ್ ಮಾಡಿಸ್ತಾ ಹೋಗ್ತಾರೆ. ಬಟ್ ಸಿನಿಮಾ ಸ್ಲೋ ಪೇಸ್ ಅಲ್ಲಿ ರನ್ ಆಗುತ್ತೆ. ಸ್ಟಾರ್ಟಿಂಗ್ ಒಂಚೂರು ಬೋರ್ ಅನ್ಸ್ಬೋದು. ಒನ್ಸ್ ಫ್ಲಾಶ್ ಬ್ಯಾಕ್ ಸ್ಟೋರಿ ಸ್ಟಾರ್ಟ್ ಆದ್ಮೇಲೆ ಲ್ಯಾಗ್ ಆಗ್ಲಿ ಬೋರ್ ಆಗ್ಲಿ ಏನು ಇರಲ್ಲ. ಇನ್ನ ಕನ್ನಡ ಡಬ್ಬಿಂಗ್ ಅಲ್ಲಿ ಸ್ಪಷ್ಟನೆ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿರೋ ಡಬ್ಬಿಂಗ್ ಹೇಗಿದೆ ಅಂದ್ರೆ, ಭಾಷೆ ಬರ್ದಲ್ಲೇ ಇರೋರ ಹತ್ರ ಕನ್ನಡ ಮಾತಾಡ್ಸಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಡಬ್ಬಿಂಗ್ ಇರುತ್ತೆ. ಬಟ್ ಆಗಿದ್ರು ಆ ಪದಗಳ ಉಚ್ಚಾರಣೆ ಪೂರ್ತಿಯಾಗಿ ಹೇಳಿ ಮುಗಿಸ್ತಾರೆ. ಅದರಿಂದ ಮ್ಯಾನೇಜ್ ಆಗ್ಬಿಡುತ್ತೆ. ಅಂಡ್ ಇದರಲ್ಲಿ ಎಮೋಷನ್ಸ್ ಜಾಸ್ತಿ ಕೀ ರೋಲ್ ನ ಪ್ಲೇ ಮಾಡಿರೋದ್ರಿಂದ ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ತೀರಾ. ಸೊ ಈ ಫಸ್ಟ್ ಹಾಫ್ ಏನಿದೆ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಬಟ್ ಸೆಕೆಂಡ್ ಹಾಫ್ ಪ್ಯೂರ್ ಲವ್ ಅಂಡ್ ಎಮೋಷನಲ್, ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ ಹೆವಿ ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ವೇದಾಂತ್ ರಾಥೋಡ್ ಅಂಡ್ ಕೈನಾಸ್ ಕ್ಯಾರೆಕ್ಟರ್ ಗಳ ಮಧ್ಯೆ ಇರೋ ಬಾಂಡಿಂಗ್ ಚೆನ್ನಾಗಿ ವರ್ಕ್ ಆಯ್ತು. ಆ ಕ್ಯಾರೆಕ್ಟರ್ಸ್ ನ ಮಾಡಿರೋ ಮೋಹಿತ್ ರೈನಾ ಅಂಡ್ ದಿಯಾ ಮಿಜ್ರಾ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಇನ್ನ ಸೆಹರ್ ಕ್ಯಾರೆಕ್ಟರ್ ಮಾಡಿರೋ ದಿಶಿತಾ ಜೈನ್ ಅವರ ಪರ್ಫಾರ್ಮೆನ್ಸ್ ಕ್ಯೂಟ್ ಅಂಡ್ ನ್ಯಾಚುರಲ್ ಆಗಿತ್ತು. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಲೊಕೇಶನ್ ಅಂಡ್ ಸಿನಿಮಾಟೋಗ್ರಫಿ ಸಖತ್ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಇನ್ನ ಸ್ಕ್ರೀನ್ ಪ್ಲೇ ಅಂಡ್ ಎಡಿಟಿಂಗ್ ಡೀಸೆಂಟ್ ಆಗಿದೆ. ಅಂಡ್ BGM ಫುಲ್ ಇಂಟೆನ್ಸ್ ಅಂಡ್ ಎಮೋಷನಲ್ ಸೀನ್ಸ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಸೂಟ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಮೂವಿ ಎಬವ್ ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಅಂಡ್ ಡಿಫ್ರೆಂಟ್ ಆಡಿಯನ್ಸ್ಗೆ ಇದು ಡೀಸೆಂಟ್ ವಾಚ್ ಆಗುತ್ತೆ. ಬಟ್ ಸಿನಿಮಾ ಈಸ್ ಗುಡ್. ವೀಕೆಂಡ್ ಅಲ್ಲಿ ನೋಡಕ್ಕೆ ಯಾವುದೇ ಮೂವಿ ಇಲ್ಲ ಅಂದ್ರೆ ಈ ಮೂವಿನ ಒಂದ್ಸಲ ಟ್ರೈ ಮಾಡಿ. ಇನ್ನ ಇದರಲ್ಲಿ ಅಡಲ್ಟ್ ಕಂಟೆಂಟ್ ಏನಿರಲ್ಲ. ಕೆಲವೊಂದು ಕಡೆ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ ಅಂಡ್ ಅನ್ಕಂಫರ್ಟಬಲ್ ಸೀನ್ಸ್ ಇರುತ್ತೆ. ಸೊ ಒಬ್ರೆ ನೋಡಿ ಅಥವಾ ಇದನ್ನ ಸ್ಕಿಪ್ ಮಾಡಿ ಫ್ಯಾಮಿಲಿ ಜೊತೆಲೂ ನೋಡಬಹುದು. ಅಂಡ್ ಈ ಮೂವಿ ನಿಮ್ಗೆ ZEE5 ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಬಟ್ ಡಬ್ಬಿಂಗ್ ಇನ್ನೊಂಚೂರು ಬೆಟರ್ ಆಗಿ ಮಾಡ್ಕೊಬೋದಿತ್ತು. ಅಂಡ್ ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.